ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ಮಾರ್ಚ್ 14ನೇ ತಾರೀಕು ವಿಶೇಷವಾದಂತಹ ಒಂದು ಚಂದ್ರಗ್ರಹಣ ಇದೆ. ನಿಮಗೆ ಗೊತ್ತಿರ್ಬೋದು ಈ ಒಂದು ಚಂದ್ರಗ್ರಹಣ ಯಾಕೆ ಇಷ್ಟು ವಿಶೇಷ. ಎಲ್ಲರೂ ಕೂಡ ತುಂಬ ಜನ ವೀಡಿಯೋ ಮಾಡ್ತಿದ್ದಾರೆ, ನಿಮಗೆ ಗೊತ್ತಿರ್ಬೋದು. ಯಾಕೆ ಈ ಒಂದು ಚಂದ್ರಗ್ರಹಣ ವಿಶೇಷ ಅಂತ ಹೇಳೋದಾದರೆ, ಈ ಒಂದು ಚಂದ್ರಗ್ರಹಣ ವರ್ಷದಲ್ಲಿ ಬರ್ತಿರುವಂತಹ ಮೊದಲನೇ ಗ್ರಹಣ. ಇದರ ಜೊತೆಗೆ ಹೋಳಿ ಹಬ್ಬ ಕೂಡ ಇದೆ. ಇದರ ಜೊತೆಗೆ ಈ ಒಂದು ಗ್ರಹಣದೊಂದು ಎಫೆಕ್ಟ್ ಏನಿದೆ, ಇದು ಬರೋಬ್ಬರಿ 6 ಗಂಟೆಗಳ ಕಾಲ ಇರುತ್ತೆ ಅಂತ ಹೇಳಲಾಗುತ್ತೆ. ತುಂಬ ಒಂದು ಹೆಚ್ಚಿನ ಒಂದು ಸಮಯ ಇರುವಂಥ ಒಂದು ಗ್ರಹಣ ಅಂತಲೇ ಹೇಳ್ಬೋದು. ಇದರ ಒಂದು ಪ್ರಭಾವ ನಮ್ಮ ಒಂದು ಭಾರತದಲ್ಲಿ ಇಲ್ಲದೆ ಇದ್ದರೂ ಕೂಡ ಗ್ರಹಗಳ ಚಲನೆಯಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆಗಳಿಂದ ನಮ್ಮ ಜೀವನದಲ್ಲಿ ಅಂದರೆ ನಮ್ಮ ಮನುಷ್ಯರ ಜೀವನದಲ್ಲಿ ನಮ್ಮ ಒಂದು ರಾಶಿ ಪ್ರಕಾರ ಕೆಲವೊಂದು ಬದಲಾವಣೆಗಳು ಆಗುತ್ತೆ. ಇನ್ನು ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಈ ಒಂದು ಪಿಕ್ಚರಲ್ಲಿ ನೀವು ನೋಡ್ತಿರ್ಬೋದು 3 ಎಲೆಗಳಿದೆ, 3 ಡಿಫ್ರೆಂಟ್ ನಂಬರ್ಗಳಿದೆ. ಇದರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಕಣ್ಮುಚ್ಕೊಂಡು ನೀವು ಯಾವುದಾದ್ರು ಒಂದು ಇಷ್ಟದೇವರು, ನಿಮ್ಮ ಇಷ್ಟದೇವರನ್ನು ನೀವು ನೆನೆಸ್ಕೊಂಡು ಅಥವಾ ನಿಮ್ಮ ಇಷ್ಟದೇವರ ಒಂದು ಇಷ್ಟವಾದಂತಹ ಮಂತ್ರವನ್ನು ನೀವು ನೆನೆಸ್ಕೊಂಡು ಕಣ್ ತೆರೆದು ನೋಡಿದಾಗ ನಿಮಗೆ ಯಾವ ಒಂದು ನಂಬರ್ ಅಥವಾ ಯಾವ ಒಂದು ಎಲೆ ನಿಮಗೆ ತುಂಬ ಆಕರ್ಷಕವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಇದರ ಪ್ರಕಾರ ಯಾವ ರೀತಿ ನಿಮ್ಮ ಬದುಕಲ್ಲಿ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ, ಅದನ್ನು ಹೇಳೋಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ, ಹಾಗೆ ನಿಮ್ಮ ಇಷ್ಟದೇವರು ನೀವು ಯಾರನ್ನ ನೆನೆಸ್ಕೊಂಡ್ರಿ ಇದನ್ನು ನೀವು ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಆ ಒಂದು ಇಷ್ಟದೇವರ ಒಂದು ಯಾವುದಾದ್ರು ಒಂದು ಇಷ್ಟವಂತಹ ಮಂತ್ರ ಏನಾದರೂ ಇದ್ದರೆ, ನಿಮಗೆ ಯಾವುದಾದ್ರು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಶಿವನ ಒಂದು ಭಕ್ತರಾಗಿದ್ದರೆ ಶಿವನನ್ನು ನೆನೆಸ್ಕೊಂಡ್ರಿ ಅಂತ ಹೇಳೋದಾದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡ್ಬೋದು, ಅಥವಾ ಹರ ಹರ ಮಹಾದೇವ ಅಂತ ಕೂಡ ಕಮೆಂಟ್ ಮಾಡ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಗೆಳೆಯರಲ್ಲಿ ಮೊದಲನೇದಾಗಿ ನೀವು ನಂಬರ್ 1ನಲ್ಲಿ ಅಂದರೆ 111 ಇರುವಂಥ ಒಂದು ಎಲೆಯನ್ನು ನೀವು ಆಯ್ಕೆ ಮಾಡಿದಿರ ಅಂದರೆ, ವಿಶೇಷವಾಗಿ ಈ ಒಂದು ಗ್ರಹಣ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಒಂದು ಉನ್ನತವಾದಂತಹ ಬದಲಾವಣೆಗಳು ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಮೊದಲನೇದಾಗಿ ಯಾವ ವಿಚಾರದಲ್ಲಿ ಅಂದರೆ, ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯ ಒಂದು ವಿಚಾರದಲ್ಲಿ. ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯ ವಿಚಾರದಲ್ಲಿ ಏನಾಗ್ತಿತ್ತು, ಇಲ್ಲಿವರೆಗೂ ನಿಮ್ಗೆ ಏನು ಪ್ರಾಬ್ಲಮ್ಸ್ಗಳು ಇತ್ತು ಅಂದರೆ, ಕೈಯಲ್ಲಿ ಹಣ ನಿಲ್ತಿರೋದಿಲ್ಲ. ಎಷ್ಟೇ ಒಂದು ಸಂಪಾದನೆ ಹೆಚ್ಚಿದ್ರೂ ಕೂಡ, ಸಂಪಾದನೆ ಒಂದು ಮಟ್ಟಿಗೆ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ, ಒಂದು ಮಟ್ಟಿಗೆ ಚೆನ್ನಾಗೇ ಇದೆ. ಬಟ್ ಆದರೆ ಆ ಒಂದು ಹಣ ಏನು ಬರ್ತಾ ಇದೆ ನಿಮಗೆ, ಸಂಪಾದನೆಯಾಗಿ ಏನು ಹಣ ಬರ್ತಾ ಇದೆ ಅದು ನಿಮ್ಮ ಕೈಯಲ್ಲಿ ನಿಲ್ತಿರಲಿಲ್ಲ ಇಲ್ಲಿವರೆಗೂ. ಈ ಒಂದು ಗ್ರಹಣ ಮುಗಿದ ನಂತರ ಏನಾಗುತ್ತೆ ಅಂದರೆ, ನಿಮಗೆ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಆಗುತ್ತೆ. ಯಾಕಂದರೆ ನಿಮಗೆ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ. ಅಧಿಕ ಖರ್ಚು, ಅನಗತ್ಯ ಖರ್ಚುಗಳೇನು ಆಗ್ತಿತ್ತು ಈ ಒಂದು ಹಿಂದೆ, ಅವೆಲ್ಲ ನಿಮಗೆ ಕಡಿಮೆ ಆಗಿ ನಿಮಗೆ ಹಣ ಸ್ವಲ್ಪ ಉಳಿಯುತ್ತೆ. ಮಂತ್ ಎಂಡ್ ಆಗ್ತಿದ್ದಂಗೆ ಎಲ್ಲ ಖಾಲಿ ಆಗ್ತಾಯಿತ್ತು ಇಲ್ಲಿವರೆಗೂ ನಿಮಗೆ. ಸೊ ಆ ಒಂದು ಹಣದ ಒಂದು ಕೂಡಿಕೆ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಬೇಕಾಗತ್ತೆ. ಮುಂದೆ ಯಾವಾಗಾದ್ರೂ ಯೂಸ್ ಮಾಡ್ಕೊಬೇಕು, ಆದಷ್ಟು ಇದನ್ನು ಸೇವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ.
ಇದ್ರ ಜೊತೆಗೆ ನೀವು ನಾರ್ಮಲಾಗಿ ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ಪ್ರಮೋಷನ್ಸ್ಗಳು ಸಿಗೋದು ಅಥವಾ ಯಾವುದಾದ್ರು ಒಂದು ಒಳ್ಳೆಯ ಒಂದು ಪೊಸಿಷನ್ ಸಿಗೋದು ಅಥವಾ ಸ್ಯಾಲ್ರಿ ಹೈಕ್ ಸಿಗೋದು, ಇಂತಹ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ಈ ಒಂದು ಗ್ರಹಣ ಮುಗಿದ ಮೇಲೆ ನಡೆಯುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಇದು ಕೂಡ ಆರ್ಥಿಕ ಪರಿಸ್ಥಿತಿಗೆ ರಿಲೇಟೆಡ್ ಆಗುತ್ತೆ. ಅಂದರೆ ಆರ್ಥಿಕ ಪರಿಸ್ಥಿತಿಯ ಒಂದು ವೃದ್ಧಿ ಅನ್ನೋದು ನಿಮ್ಮ ಜೀವನದಲ್ಲಿ ಈ ಒಂದು ಗ್ರಹಣ ತಂದು ಕೊಡುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಮಯ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಈ ಥರ ಎಲ್ಲ ಇದ್ದರೆ ನಿಮಗೆ ತುಂಬ ಚೆನ್ನಾಗಿ ಆ ಒಂದು ಎಕ್ಸಾಮ್ಸ್ ಆಗುತ್ತೆ. ಸ್ವಲ್ಪ ಹಾರ್ಡ್ ವರ್ಕನ್ನು ನೀವು ಮಾಡಲೇಬೇಕಾಗುತ್ತೆ. ನಿಮ್ಮ ಹಾರ್ಡ್ ವರ್ಕ್ ಏನು ನೀವು ಮಾಡಬೇಕು ಅದನ್ನು ನೀವು ಮಾಡಲೇಬೇಕಾಗತ್ತೆ. ಮಿಕ್ಕಿದ್ದೆಲ್ಲ ನಿಮಗೆ ಅದೃಷ್ಟ ಅನ್ನೋದು ಕೂಡ ನಿಮಗೆ ಕೈ ಹಿಡಿಯುತ್ತೆ ಇದ್ರ ಜೊತೆಗೆ ಅಂತ ಹೇಳ್ಬೋದು. ಇದು ಒಂದು ಒಳ್ಳೆಯ ವಿಷಯ. ಇನ್ನು ಇದಿಷ್ಟು 111 ಆಯ್ಕೆ ಮಾಡಿದವರ ಬಗ್ಗೆ ಆಗಿತ್ತು. ಇನ್ನು 222 ಈ ಎರಡನೇದಲ್ಲಿ ಇರುವಂತಹ ಒಂದು ನಂಬರನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ಒಂದು ಸಮಯ ಅಂತ ಹೇಳ್ಬೋದು. ಅಂದರೆ ಈ ಒಂದು ಗ್ರಹಣ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಟ್ರಾನ್ಸಿಷನ್ ಆಗುತ್ತೆ. ಟ್ರಾನ್ಸಿಷನ್ ಅಂದರೆ ಬದಲಾವಣೆ, ಪಾಸಿಟಿವ್ ಬದಲಾವಣೆ ಅಂತ ಹೇಳ್ಬೋದು. ನೆಗೆಟಿವ್ ಆಗಿ ಹೇಳ್ತಿಲ್ಲ ನಾನು, ಪಾಸಿಟಿವ್ ಬದಲಾವಣೆ. ಏನೋ ಒಂದು ಕೆಟ್ಟದಾಗ್ತಿದೆ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ನೀವು ಅಂದ್ಕೊಳ್ತೀರಾ. ಏನೋ ಒಂದು ಇವಾಗ ಒಂದು ಕೆಲಸ ಹೋಯ್ತು ಅಂತ ಅಂದ್ಕೊಳ್ಳಿ. ಚಿಕ್ಕ ಒಂದು ಸಿಚುವೇಶನ್ನ ಕೊಡ್ತಿದ್ದೀನಿ. ಕೆಲಸ ಹೋಯ್ತು ಅಂತ ಅಂಥ ಸಿಚುವೇಶನ್ ಬಂದಾಗ ಆಬ್ವಿಯಸ್ಲಿ ನಿಮಗೆ ಬೇಜಾರಾಗುತ್ತೆ. ಅಯ್ಯೋ ಕೆಲಸ ಹೋಯ್ತಲ್ಲಪ್ಪ, ಬರ್ತಿದೆ ದುಡ್ಡು ಬರಲ್ಲ ಇನ್ನೂ ಅನ್ನೋ ಒಂದು ಥಿಂಕಿಂಗ್ ಬರುತ್ತೆ. ಬಟ್ ಇದು ಎಷ್ಟು ದಿನ ಇರುತ್ತೆ? ತುಂಬ ದಿನ ಇರೋದಿಲ್ಲ. ಯಾಕಂದರೆ ಈ ಒಂದು ಕೆಲಸ ಏನು ಹೋಗುತ್ತೆ ಅದು ನಿಮಗೆ ಒಂದು ಒಳ್ಳೆ ಕೆಲಸ, ಅದಕ್ಕಿಂತ ಹೆಚ್ಚಿನ ಒಂದು ಸ್ಯಾಲ್ರಿ ಇರುವಂಥ ಒಂದು ಕೆಲಸ ಆಗಲಿ ಅಥವಾ ಅದಕ್ಕಿಂತ ಹೆಚ್ಚು ಒಂದು ನಿಮಗೆ ವ್ಯಾಲ್ಯೂಬಲ್ ಆಗಿರೋವಂಥ ಒಂದು ಕೆಲಸ ಆಗಲಿ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ಏನೇ ಒಂದು ಪ್ರಾಬ್ಲಮ್ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅದು ನಿಮಗೆ ಮುಂಬರುವಂತಹ ಒಂದು ಒಳ್ಳೆ ಕಾಲ ಅಥವಾ ಮುಂಬರುವಂತಹ ಒಂದು ಒಳ್ಳೆ ಘಟನೆಗಾಗಿ ಇದು ನಡೆಯುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾರಣದಿಂದಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ಗಳಾದರೆ ಈ ಒಂದು ಟೈಮಲ್ಲಿ ನೀವು ಜಾಸ್ತಿ ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ ಅಥವಾ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದರಿಂದ ನಿಮಗೆ ಮುಂದೆ ಒಂದು ಒಳ್ಳೆಯ ಕಾಲ ಬರುತ್ತೆ ಅನ್ನೋ ಒಂದು ಪಾಸಿಟಿವ್ ಥಿಂಕಿಂಗನ್ನು ಇಟ್ಕೊಳ್ಳಿ. ಯಾಕಂದರೆ ನಿಮಗೆ ಏನು ಕೆಟ್ಟದಾಗುತ್ತೆ ನಿಮ್ಮ ಜೀವನದಲ್ಲಿ ಈ ಒಂದು ಸಿಚುವೇಷನ್ನಲ್ಲಿ ಅಥವಾ ಈ ಒಂದು ಸಮಯದಲ್ಲಿ, ಅಂದರೆ ಈ ಒಂದು ಗ್ರಹಣ ಮುಗಿದ ನಂತರ ಅದು ನಿಮಗೆ ಮುಂಬರುವಂಥ ಒಳ್ಳೆ ಕಾಲಕ್ಕೆ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ವಿಷಯ ನಿಮ್ಮ ಜೀವನದಲ್ಲಿ ತುಂಬ ಒಂದು ಪಾಸಿಟಿವ್ ಆದಂತಹ ಒಂದು ಸೂಚನೆ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬ ಧೈರ್ಯವಾಗಿರಿ. ಏನೇ ತೊಂದರೆಗಳಾದರೂ ಕೂಡ ಧೈರ್ಯವಾಗಿರಿ, ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಇನ್ನು ಕೊನೆಯದಾಗಿ ನೀವು 888 ಇರುವಂಥ ಒಂದು ನಂಬರನ್ನು ನೀವು ಆಯ್ಕೆ ಮಾಡಿದ್ದೀರ ಅಂದರೆ ನಿಮಗೆ ಈ ಒಂದು ಸಮಯ ನಿಮಗೆ ಮಿಶ್ರ ಫಲವನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು. ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ತುಂಬ ಕೆಟ್ಟದಾಗಿರುತ್ತೆ ಅಥವಾ ತುಂಬ ಕೆಟ್ಟ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಯಾವ ರೀತಿ ಅಂದರೆ ನಿಮಗೆ ಇವಾಗ ಯಾವ ರೀತಿ ನಡ್ಕೊಂಡು ಹೋಗ್ತಿದೆಯೋ ಎಲ್ಲ ಕೂಡ ಆಲ್ಮೋಸ್ಟ್ ಅದೇ ಥರ ಇರುತ್ತೆ. ತುಂಬ ಏನು ಚೇಂಜಸ್ ಏನಾಗೋದಿಲ್ಲ. ಕೆಲವೊಂದು ವಿಚಾರದಲ್ಲಿ ನಿಮಗೆ ಪ್ರಾಬ್ಲಮ್ಸ್ಗಳು ಕೂಡ ಆಗ್ಬೋದು. ಅಂದರೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆಗಳು, ಹೆಚ್ಚಿನ ಒಂದು ಪ್ರೆಷರ್ಗಳು ಬರುವಂಥದ್ದು. ಅಂದರೆ ನೀವು ಇವಾಗ ಸ್ವಲ್ಪ ಆರಾಮಾಗಿರ್ತೀರ, ಏನೋ ಒಂದು ಮಾಡ್ತಿರೋ ಒಂದು ಕೆಲಸದಲ್ಲಿ ನೀವು ಏನೋ ಒಂದು ಆರಾಮಾಗಿ ಮಾಡ್ಕೊಂಡು ಹೋಗ್ತಿರ್ತೀರ. ಸಡನ್ನಾಗಿ ನಿಮಗೆ ಯಾವುದೋ ಒಂದು ದೊಡ್ಡ ಕೆಲಸ ನಿಮ್ಮ ತಲೆ ಮೇಲೆ ಹಾಕೋದು ಅಥವಾ ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ನಿಮಗೆ ಹಾಕೋದು, ಈ ಒಂದು ಕೆಲಸಗಳು ಅಥವಾ ಈ ಒಂದು ವಿಷಯಗಳು ನಿಮಗೆ ಸದ್ಯಕ್ಕೆ ಟಾರ್ಚರ್ ಅನ್ನಿಸ್ಬೋದು ಅಥವಾ ಸದ್ಯಕ್ಕೆ ತುಂಬ ಹೊರೆ ಆಗ್ತಿದ್ದಾರೆ ಅಂತ ಅನ್ನಿಸ್ಬೋದು. ಇದು ನಿಮಗೆ ಮುಂದೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಸೊ ಸದ್ಯಕ್ಕೆ ಮಾತ್ರ ನಿಮಗೆ ಇದು ಸ್ವಲ್ಪ ಪ್ರಾಬ್ಲಮ್ಮೇ. ಅಂದರೆ ತುಂಬ ಜಾಸ್ತಿ ಪ್ರೆಷರ್ ಇರುತ್ತೆ, ತುಂಬ ಜಾಸ್ತಿ ನಿಮ್ಗೆ ಕೆಲಸ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ಇಂತಹ ಸಾಕಷ್ಟು ಥಿಂಕಿಂಗ್ಗಳು ಕೂಡ ನಿಮಗೆ ಬರ್ಬೋದು. ಬಟ್ ಆದರೆ ಇದು ನಿಮಗೆ ಮುಂದೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ವಿಚಾರ ಜೊತೆಗೆ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಅಷ್ಟೇ ನಿಮಗೆ ಸ್ವಲ್ಪ ತೊಂದರೆಗಳಾಗ್ಬೋದು. ಅಂದರೆ ಅನಗತ್ಯ ಖರ್ಚುಗಳನ್ನೋದು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ಬೋದು. ಈ ಒಂದು ಸಮಯದಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀರಾ, ಏನೋ ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ 100 ರೂಪಾಯಿ ಆಗೋ ಕಡೆ ನಿಮಗೆ 200 ರೂಪಾಯಿ ಆಗೋದು. ಅಂದರೆ ಡಬಲ್ ಖರ್ಚುಗಳು ಬರೋದು. ಇಂಥ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ನಿಮಗೆ ಖರ್ಚು ವೆಚ್ಚ ಅನ್ನೋದು ಸ್ವಲ್ಪ ಜಾಸ್ತಿ ಆಗ್ಬೋದು. ಇದ್ರ ಕಡೆ ಕೂಡ ನೀವು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಎಲ್ಲಿ ನೀವು ಉಳಿಸ್ಬೋದು ಅಲ್ಲಿ ಉಳಿಸ್ಬೇಕಾಗತ್ತೆ, ಉಳಿಸೋಕ್ಕೆ ಟ್ರೈ ಮಾಡಬೇಕಾಗತ್ತೆ. ಇದರಿಂದ ನಿಮಗೆ ಸ್ವಲ್ಪ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ಬೇರೆ ಏನೂ ತುಂಬ ದೊಡ್ಡ ಒಂದು ತೊಂದರೆಗಳೇನೂ ಇಲ್ಲ. ಸೊ ಇದಿಷ್ಟು 3 ನಂಬರ್ಗಳ ಬಗ್ಗೆ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ತುಂಬ ವಾಟ್ಸಪ್ ಗ್ರೂಪ್ಸ್ಗಳಿರುತ್ತೆ,
ಆ ಎಲ್ಲ ಗ್ರೂಪ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಡೇಟ್ ಮಾಡಿದಾಗ, ಯಾವುದೇ ಒಂದು ಹೊಸ ವಿಡಿಯೋ ಪೋಸ್ಟ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಅದರಿಂದ ಆದಷ್ಟು ಬೇಗ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಇದರ ಜೊತೆಗೆ ನಿಮ್ಮ ಜೀವನದಲ್ಲಿ ಇರುವಂಥ ಸಾಕಷ್ಟು ಕಷ್ಟಗಳು, ಮುಂಬರುವಂಥ ಕಷ್ಟಗಳಾಗಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವ ರೀತಿ ಗ್ರಹಗತಿಗಳು ಯಾವ ರೀತಿ ಇದೆ ಎಲ್ಲವನ್ನು ತಿಳ್ಕೊಳ್ಳೋಕ್ಕೆ ನಾನು ಮುಂಚೆ ಒಂದು ಆ್ಯಡ್ ಹಾಕಿದ್ದೆ. ಜಾತಕ ಈ ಒಂದು 2-3 ನಿಮಿಷದಲ್ಲಿ ಆ್ಯಡ್ ಹಾಕಿದ್ದೆ ಅಂದ್ಕೊಳ್ತೀನಿ. ಅದರಲ್ಲಿ ಹೋಗಿ ಜಾತಕದ ನಂಬರ್ ಇದೆ ಕೆಳಗಡೆ 9742680705 ಅಂತ ನಂಬರ್ ಇದೆ. ಅದಕ್ಕೆ ನಿಮ್ಮ ಒಂದು ಬರ್ತ್ ಡೀಟೇಲ್ಸ್ ಕಳಿಸಿ ಕೇವಲ 299 ರೂಪಾಯಿಗೆ ನಿಮಗೆ ನಿಮ್ಮ ಒಂದು ಜನ್ಮ ಜಾತಕವನ್ನು ನಾವು PDF ಮುಖಾಂತರ ನಿಮಗೆ ಮಾಡಿಕೊಡ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲೇ ಹೋದರೂ ಕೂಡ ನಿಮಗೆ 500-600 ರೂಪಾಯಿ ಆಗುತ್ತೆ. ಸೊ ನಾವು ಆದಷ್ಟು ಅರ್ಧ ರೇಟ್ಗೆ ಮಾಡಿಕೊಡ್ತಿದ್ದೀವಿ. ಇದರ ಒಂದು ಸಂಪೂರ್ಣ ಉಪಯೋಗವನ್ನು ಪಡ್ಕೊಳ್ಳಿ, ಇದನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಧನ್ಯವಾದಗಳು.